ಆ್ಯಂಡ್ ಪಾರ್ಟ್ ಟುಗೆ ಸುಸ್ವಾಗತ. ಆ್ಯಂಡ್ ಇವಾಗ ಹಿಂದ್ಗಡೆ ಸ್ಕ್ರೀನ್ ಮತ್ತು ಲೈಟಿಂಗ್ಸು ಮತ್ತು ಎಲೆ ಕೊಟ್ಟಿದ್ರು. ಸ್ಕ್ರೀನ್ ಎಲ್ಲ ನಾನು ಇದರಲ್ಲಿ ಬುಕ್ ಮಾಡಿದ್ದೆ. ಆ್ಯಂಡ್ ಆದರ್ಶ್ ನಾನು ಬೆಡ್ಡಲ್ಲಿ ಮಲ್ಕೊಬಿಟ್ಟಿದ್ದೆ. ಆ್ಯಂಡ್ ಅಪ್ಪ ಮತ್ತು ಅಮ್ಮ ಬಾಳೆಕನ್ನ ಕಟ್ತಾಯಿದ್ರು. ಆ್ಯಂಡ್ ದೇವ್ರು ಕೂಡ್ಸೋಕ್ಕೆ ಅಮ್ಮ ಎಲ್ಲನೂ ರೆಡಿ ಮಾಡ್ಕೊತಿದ್ರು. ನೋಡಿ ಲೈಟಿಂಗ್ಸ್ ಎಷ್ಟು ತುಂಬ ಚೆನ್ನಾಗಿ ಬಿಡ್ತಾ ಇದೆ ಅಂತ. ಆ್ಯಕ್ಚುಲಿ ಲೈಟಿಂಗ್ಸು ಅಂದರೆ ಗಮ್ ಟೇಪಲ್ಲಿ ಅಂಟಿಸಿದ್ರಿಂದ ಸ್ವಲ್ಪ ಬಿದ್ದೋಗ್ತಿತ್ತು. ಅದಾದಮೇಲೆ ಫಸ್ಟು ಒಂದು ಪ್ಲೇಟ್ಗೆ ಅಕ್ಕಿ ಇಟ್ಕೊಂಡೆ. ನಮ್ಮನೆ ಸ್ಟ್ಯಾಂಡ್ ಇಲ್ಲ, ನಾವು ಸಿಂಪಲಾಗೆ ಮಾಡ್ತೀವಿ. ಆ್ಯಂಡ್ ಕಳಸ ಇಟ್ಕೊಂಡು ನೆಕ್ಸ್ಟು ಕಳಸಕ್ಕೆ ನಾಮ ಅರಿಶಿನ ಮತ್ತು ಕುಂಕುಮನ ಇಟ್ಕೊಂಡೆ. ಮತ್ತು ಅದರೊಳಗಡೆ ಒಂದು ರೂಪಾಯಿದೋ ಅಥವಾ 2 ರೂಪಾಯಿದೋ ಕಾಯಿನ್ ಹಾಕ್ಕೋಬೇಕು. ಫಸ್ಟು ಕಾಯಿನೆಲ್ಲ ಸೈಜ್ನೆಲ್ಲ ನೋಡ್ಕೋತಾ ಇದ್ದೋ, ಅಂದರೆ ಮುಖವಾಡ ಹಾಕೋಕ್ಕೆ, ಅಂದರೆ ತಾಯಿದು ಮುಖ ಕೂಡ್ಸೋಕ್ಕೆ ಚೆನ್ನಾಗಿತ್ತ ಅಂತ. ಆಮೇಲೆ ಕಾಯೆಲ್ಲನೂ ಸೆಟ್ ಮಾಡಿಕೊಂಡು ವೀಳ್ಯದೆಲೆ ಹಾಕ್ಕೋತಾ ಇದ್ದೋ. ನೆಕ್ಸ್ಟು ಕಾಯಿ ಅದು ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಅಮ್ಮ ಅದು ಬೇಡ ಅಂತ ಹೇಳಿಬಿಟ್ಟು ಸಣ್ಣದೇ ಇಟ್ಕೊಂಡ್ರು. ನೋಡಿ ಆ್ಯಂಡ್ ನೋಡಿ ತಾಯಿ ಮುಖದ್ದು ಕೂಡಿಸಿದ್ದೀವಿ. ಆ್ಯಂಡ್ ಅದ್ರದ್ದು ಸೆಟ್ಟೆಲ್ಲ ನಮ್ಮನೆ ಇತ್ತು, ಹಾಗಾಗಿ ಕೂಡಿಸಿದ್ದೀವಿ. ಅದು ಸೆಟ್ ಮಾಡ್ಕೊಂಡ್ಮೇಲೆ ತೆಗೆದ್ಬಿಟ್ಟು ಆ ಕಡೆ ಇಟ್ಕೊಂಡು. ಆ್ಯಂಡ್ ಅಜ್ಜಿ ಹೂ ಕಟ್ಟಿದ್ರು. ಆ್ಯಂಡ್ ಅಮ್ಮ ದೇವ್ರಿಗೆ ಸ್ಯಾರಿ ಉಡಿಸ್ಕೊಳ್ಳೋಕ್ಕೆ ನರಿಗೆ ಪಿನ್ ಮಾಡ್ಕೊತಾಯಿದ್ರು. ಇಲ್ಲಿ ಅಪ್ಪ ಕಳ್ಸದ ಹಿಂದ್ಗಡೆಗೆ ಒಂದು ಕಡ್ಡಿ ಕಟ್ಕೋಬೇಕು ನಾವು. ನೋಡಿ ಅಮ್ಮದು ಸೀರೆ ಉಡಿಸ್ತಾ ಇರೋದು ವೀಡಿಯೋ ಸರಿಯಾಗಿ ಬಂದಿಲ್ಲ, ಯಾಕಂದರೆ ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ದೆ, ಪಿನ್ ತಗೊಡೋದು ಆ್ಯಂಡ್ ನರಿಗೆ ಇಟ್ಕೊಡೋದೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಹಾಗಾಗಿ ಸ್ಯಾರಿ ಉಡಿಸೋದು ಸರಿಯಾಗಿ ಬಂದಿಲ್ಲ, ನೋಡ್ಬೋದು. ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅಮ್ಮ ಯಾವ್ಯಾವ ಥರ ಉಡಿಸ್ತಾ ಇದ್ದಾರೆ ಅಂತ ನೋಡಿ. ಆ್ಯಂಡ್ ಇವಾಗ ಸ್ವಲ್ಪ ಅರ್ಧ ಭಾಗ ಅಷ್ಟು ಸ್ಯಾರಿನ ಉಡಿಸಿದ್ದಾರೆ ಅಮ್ಮ. ಅಪ್ಪ ಬೆಡ್ ಮೇಲೆ ಮಲಗಿದ್ರು ಸ್ವಲ್ಪ ಹೊತ್ತು. ನೋಡಿ ಇವಾಗ ರೆಡಿ ಆಗಿದೆ ಸ್ಯಾರಿ. ಇವಾಗ ನರಿಗೆ ಎಲ್ಲ ಚೆನ್ನಾಗಿ ರೆಡಿ ಮಾಡಿಕೊಂಡ್ರು. ಆ್ಯಂಡ್ ಇಲ್ಲಿ ಮಧ್ಯಕ್ಕೆ ದಾರ ಕಟ್ತಾ ಇದ್ದಾರೆ. ಇಲ್ಲಿ ನಾವು ಸೊಂಟದ ಪಟ್ಟಿ ಬೇಕಾದರೆ ಹಾಕೋಬೋದು, ಬಟ್ ಬೇಡ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ನೋಡಿ ಇಲ್ಲಿ ಇವಾಗ ತಾಯಿನ ಕೂರಿಸ್ತು. ಆ್ಯಂಡ್ ಹಿಂದ್ಗಡೆ ಲಕ್ಷ್ಮೀ ಫೋಟೋನ ಇಟ್ಕೋಬೇಕು. ಹಿಂದ್ಗಡೆ ಲಕ್ಷ್ಮೀ ಫೋಟೋ ಇಟ್ಕೊಂಡಾದ್ಮೇಲೆ ಅಮ್ಮ ಹಾರ ಹಾಕೋತಾ ಇದ್ದಾರೆ ದೇವ್ರಿಗೆ. ಆ್ಯಂಡ್ ಹಾರ ಹಾಕಿದ ತಕ್ಷಣ ಇದು ಅಪ್ಪ ಅದು ಚೈನ್ ಹಾಕ್ತಿದ್ದಾರೆ, ಡಾಲರ್ ಚೈನ್. ಆ್ಯಂಡ್ ಇದು ಅಮ್ಮದು ಲಾಂಗ್ ಸರ ಆ್ಯಂಡ್ ವಾಲೆ ಎಲ್ಲ ಇದೆ. ನೋಡಿ ಇದು ಅಮ್ಮಂದು. ಇದು ನಾವು ಹಾಸನ್ SRS ಜ್ಯುವೆಲರ್ಸಲ್ಲಿ ತೊಗೊಂಡಿದ್ದು, ಮತ್ತು ತುಂಬ ಚೆನ್ನಾಗಿರುತ್ತೆ SRS ಜ್ಯುವೆಲರ್ಸಲ್ಲಿ ಹಾಸನಲ್ಲಿ. ಆ್ಯಂಡ್ ಇವಾಗ ಅಮ್ಮ ಅದನ್ನು ಹಾಕಿದ ನಂತರ ಆ್ಯಂಡ್ ದೇವ್ರಿಗೆ ಕಿವಿ ವಾಲೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಅಪ್ಪ ಲೈಟಿಂಗ್ಸ್ನೆಲ್ಲ ಬಿಡ್ತಾಯಿದ್ರು. ಆ್ಯಂಡ್ ತಲೆ ಮೇಲೆ ಇರುತ್ತಲ್ಲ ಅಲ್ಲಿ ಒಂದು ದಾರ ಕಟ್ಕೋಬೇಕು, ಯಾಕಂದರೆ ಬಿದ್ದೋಗಬಾರ್ದು ಅಂತ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಅಪ್ಪ ಸೈಡ್ಗೆಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟು ಆನ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು ಲೈಟಿಂಗ್ಸ್. ಆಮೇಲೆ ಚೌಲಿನ ಹಾಕ್ಕೊಂಡ್ರು, ಅಂದರೆ ಅದು ಏನು ಸಿಕ್ಸೋ ಅಂಥದ್ದಿಲ್ಲ, ಹಿಂದ್ಗಡೆಗೆ ಬಿಟ್ಬಿಟ್ಟು ಮುಂದ್ಗಡೆ ಕೂದಲನ್ನ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಹೂನೆಲ್ಲ ಮಡಿಸ್ಕೋತಾ ಇದ್ರು. ಅಜ್ಜಿ ಕಡ್ದಂಥ ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಆ್ಯಂಡ್ ನೆಕ್ಸ್ಟು ಬಾಗಿಣ ಎಲ್ಲ ನೆಟ್ಟಿದ್ರು. ಸ್ವಲ್ಪ ಮಿಸ್ ಮಾಡಿದರು ರೊಕ್ಕೆ ಪೀಸು ಬಳೆ ಎಲ್ಲ, ಅದೆಲ್ಲ ಆಮೇಲೆ ಇಟ್ಕೊಂಡ್ರು. ಆ್ಯಂಡ್ ನೋಡಿ ಹಣ್ಣು ಆ್ಯಂಡ್ ಚಕ್ಕಲಿ, ಸಂಜಿಗೆ ರವೆ ಉಂಡೆ, ಒಬ್ಬಟ್ಟು ಎಲ್ಲ ಕೂಡ ರೆಡಿ ಮಾಡಿಬಿಟ್ರು. ಅಂದರೆ ನಾವು ಬೆಳಗ್ಗೆ ಎದ್ಬಿಟ್ಟು ಪೂಜೆ ಮಾಡೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಆ್ಯಂಡ್ ಅಜ್ಜಿ ಆಮೇಲೆ ರಂಗೋಲಿ ಬಿಡಿಸ್ತಿದ್ರು. ನೋಡಿ ಕಲರ್ಸ್ ಎಲ್ಲ ತಂದಿಟ್ಟಿದ್ದೀನಿ ತುಂಬೋಣ ಅಂತೇಳ್ಬಿಟ್ಟು ಅದು ರಂಗೋಲಿ ಬಿಡಿಸಿದ್ರು ಅಜ್ಜಿ. ತುಂಬ ಚೆನ್ನಾಗಿ ಬಿಡಿಸಿದ್ರು ಅಜ್ಜಿ. ಆ್ಯಂಡ್ ನಾವೆಲ್ಲ ಸೇರಿಕೊಂಡು ಅಮ್ಮ, ನಾನು, ಅಜ್ಜಿ ಎಲ್ಲ ಸೇರಿಕೊಂಡು ಬಣ್ಣ ತುಂಬಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಲೈಟಿಂಗ್ಸು ಎಲ್ಲ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಕಾಣ್ತಿತ್ತು. ನೋಡಿ ಇದು ಲೋಟಸ್ ಫ್ಲವರ್ ಕೆಳಗಡೆ ಇಟ್ಟಿದ್ದು ನಾನು ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು.